ನಮಸ್ತೆ ವೀಕ್ಷಕರೇ, ತಮ್ಮೆಲ್ಲರಿಗೂ JBM ಕಿಚನ್ ಫುಡ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರುವಂತಹ ರೆಸಿಪಿ ಹೈದರಾಬಾದ್ ದಮ್ ಬಿರಿಯಾನಿ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಮಟನ್ ಅರ್ಧ ಕೆಜಿ, ಟೊಮೊಟೊ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪುದೀನಾ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಗೂ ಎಲ್ಲಾ ತರಹದ ಮಸಾಲೆ ಸಾಮಗ್ರಿಗಳು ಹಾಗೂ ಈರುಳ್ಳಿ, ಅರಿಶಿನ ಪುಡಿ, ಅಡುಗೆ ಎಣ್ಣೆ, ಲಿಂಬೆಹಣ್ಣು ಹಾಗೂ ಉಪ್ಪು, ಏಲಕ್ಕಿ, ಗಸಗಸೆ, ಬಾದಾಮಿ, ಗೋಡಂಬಿ, ಮೊಸರು, ಗರಂ ಮಸಾಲೆ ಪುಡಿ ಹಾಗೂ ಬೆಣ್ಣೆ. ಈಗ ನಾವು ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಒಂದೆರಡು ನಿಮಿಷ ಕಾಯಕ್ಕೆ ಬಿಟ್ಟು ಸ್ವಲ್ಪ ಎಣ್ಣೆನ ಇಲ್ಲಿ ಹಾಕೊಳ್ಳೋಣ. ಎಣ್ಣೆ ಬಿಸಿ ಆದ ನಂತರ ಒಂದೆರಡು ಮೂರು ಈರುಳ್ಳಿನ ಇಲ್ಲಿ ನಾವು ಹಾಕೋಬೇಕಾಗತ್ತೆ. ಈರುಳ್ಳಿ ಕೆಂಬಣ್ಣ ಬರೋ ತನಕ ನಾವು ಫ್ರೈ ಮಾಡ್ಕೋಬೇಕು. ನೋಡಿ, ಈರುಳ್ಳಿ ತುಂಬಾನೇ ಫ್ರೈ ಆಗಿರಬೇಕು. ನೀಟಾಗಿ ಇಲ್ಲಿ ಈರುಳ್ಳಿ ಫ್ರೈ ಆಗಿದೆ. ಇದಾದ ನಂತರ ನಾವು ಮಟನ್ನ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದೀವಿ ಒಂದು ಬೌಲ್ನಲ್ಲಿ. ಈಗ ಅದಕ್ಕೆ ಅರಿಶಿನ, ಸ್ವಲ್ಪ ಖಾರದ ಪುಡಿ, ಅರ್ಧ ಸ್ಪೂನ್ ಅಷ್ಟು ಖಾರದ ಪುಡಿ, ಒಂದು ಅರ್ಧ ಸ್ಪೂನ್ ಧನಿಯಾ ಪೌಡರ್, ಒಂದು ಸ್ವಲ್ಪ ಮೊಸರು ಹಾಗೂ ಗರಂ ಮಸಾಲಾ ಪೌಡರ್, ಸ್ವಲ್ಪ ಲಿಂಬೆಹಣ್ಣು. ನೋಡಿ, ಇದನ್ನೆಲ್ಲ ನಾನು ಹಾಕೊಂಡು ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಕಲಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡೋಣ. ಈಗ ನಾನು ಮಸಾಲೆ ಪದಾರ್ಥಗಳು ಹಾಗೂ ತೋರಿಸಿರೋಂಥ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ, ಪುದೀನ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, 4-5 ಟೊಮೊಟೊನ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಚಕ್ಕೆ, ಲವಂಗ, ಕರಿಮೆಣಸು, ಎಲ್ಲ ಶಹಜೀರಾ ಮಸಾಲೆಗಳನ್ನ ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೂ ಈರುಳ್ಳಿ, ಕೊತ್ತಂಬರಿ, ಪುದೀನ, ಗೋಡಂಬಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ಬನ್ನಿ, ನಾವು ಪಾತ್ರೆಗೆ ಎಣ್ಣೆ ಹಾಕೊಂಡು ಸ್ವಲ್ಪ ಕಾಯಕ್ಕೆ ಬಿಟ್ಟು ಅದಕ್ಕೆ ಸ್ವಲ್ಪ ಬೆಣ್ಣೆ ಸಹ ಇಲ್ಲಿ ಹಾಕೊಂಡಿದ್ದೀನಿ. ಎಲ್ಲ ತರಹದ ಮಸಾಲೆ ಸಾಮಗ್ರಿಗಳು ಇಲ್ಲಿ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಸಹ ಹಾಕೊಂಡಿದ್ದೀನಿ. ಒಂದು 3-4 ಹಸಿಮೆಣಸಿನ್ಕಾಯಿ ಇಲ್ಲಿ ಹಾಕೊಳ್ಳೋಣ. ಅದಾದ ನಂತರ ಹೆಚ್ಚಿದ ಈರುಳ್ಳಿ ಇಲ್ಲಿ ನಾನು ಹಾಕೋತಾ ಇದ್ದೀನಿ. ನೋಡಿ, ನೀಟಾಗೆ ಫ್ರೈ ಆಗಬೇಕು, ಚೆನ್ನಾಗಿ ರೋಸ್ಟ್ ಆಗೋ ಥರ ಆಗಬೇಕಿದು. ಉಪ್ಪು ಖಾರ ಕಲಸಿರೋಂತಹ ಮಟನ್ನ ನಾನು ಇವಾಗ ಪಾತ್ರೆಗೆ ಹಾಕೋತಾ ಇದ್ದೀನಿ. ಇದಕ್ಕೆ ನೀಟಾಗಿ ಖಾರ, ಧನಿಯಾ ಪೌಡರ್, ಗರಂ ಮಸಾಲ, ಮೊಸರು ಎಲ್ಲ ನೀಟಾಗಿ ನೋಡಿ, ಇವಾಗ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡೋಣ. ಅದಾದ ನಂತರ ಸ್ವಲ್ಪ ಹೊತ್ತು ಆದ್ಮೇಲೆ ನಾವು ತೆಗೆದು ನೋಡೋಣ. ನೋಡಿ, ಸ್ವಲ್ಪ ಫ್ರೈ ಆಗಿದೆ. ಮತ್ತೊಂದ್ಸತಿ ನೀಟಾಗಿ ಕಲಿಸ್ಕೋಬೇಕಾಗತ್ತೆ. ಬನ್ನಿ, ಇವಾಗ ಸ್ವಲ್ಪ ಉಪ್ಪನ್ನ ನಾವು ಇಲ್ಲಿ ಹಾಕೊಳ್ಳೋಣ. 1 ಸ್ಪೂನ್ ಧನಿಯಾ ಪೌಡರ್ ಹಾಕೋಣ. ಇನ್ನೊಂದು ಸ್ಪೂನು, ಬೇಕು ಅಂದರೆ 2 ಸ್ಪೂನ್ ಹಾಕೋಬಹುದು. 3-4 ಟೊಮೊಟೊನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಈಗ ಪಾತ್ರೆಗೆ ಹಾಕೋತಾ ಇದ್ದೀನಿ. ಇವಾಗ ಕ್ಲೀನಾಗೆ ಮಿಕ್ಸ್ ಆಗೋ ಥರ ಸ್ವಲ್ಪ ಟೊಮೊಟೊನ ಮಿಕ್ಸ್ ಮಾಡೋಣ. ಇದಾದ ನಂತರ ನಾನು ಕ್ಯಾಪ್ನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಒಂದು 20 ನಿಮಿಷ ಆದ್ಮೇಲೆ ನೋಡಿದಾಗ ಟೊಮೊಟೊ ಕ್ಲೀನಾಗಿ ಅದರಲ್ಲೇ ಮಿಕ್ಸ್ ಆಗಿ ಬೆಂದಿದೆ. ನೋಡಿ,
ಇದನ್ನು ಸಹ ಮತ್ತೊಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಾದ ನಂತರ ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಇಲ್ಲಿ ಹಾಕೋತಾ ಇದ್ದೀನಿ. ಆಗಲೇ ತೋರಿಸಿದ್ದೆ ನಿಮಗೆ ಪುದೀನ ಕೊತ್ತಂಬರಿ ಎಲ್ಲ. ನೋಡಿ, ಸ್ವಲ್ಪ ಪ್ರಮಾಣದಲ್ಲಿ ನೀರಿಲ್ಲಿ ನಾನು ಹಾಕೊಳ್ತಾ ಇದ್ದೀನಿ. ಸೀದೋಗಬಾರ್ದು ಅಂದ್ಬಿಟ್ಟು ಸ್ವಲ್ಪ ನೀರನ್ನ ಹಾಕಿ ಇಲ್ಲಿ ಕ್ಯಾಪ್ನ ಕ್ಲೋಸ್ ಮಾಡಿಡ್ತಾ ಇದ್ದೀನಿ. ನೋಡಿ, ಅದಾದ ನಂತರ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆನ ಹಾಕೊಂಡು ನಾವು ಇಲ್ಲಿ ರೈಸಿಗೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಪ್ರಮಾಣದಲ್ಲಿ ಯಾಲಕ್ಕಿ, ಚಕ್ಕೆ, ಲವಂಗ, ಸ್ವಲ್ಪ ಎಲೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕರಿಮೆಣಸು ಇಷ್ಟನ್ನ ಹಾಕೊಂಡು ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿ, ನೀರು ಹಾಕಿ ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಪುದೀನಾನ ಇಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಇಲ್ಲಿ ನಾವು ಹಾಕೊಳ್ಳೋಣ. ಇವಾಗ ನಾನಿಲ್ಲಿ ಅಕ್ಕಿನ ಹಾಕೋತಾ ಇದ್ದೀನಿ. ನೋಡಿ, 1 ಚಂಬು ನೀರಿಗೆ 2.5 ಗ್ಲಾಸ್ ಅಕ್ಕಿನ ಇಲ್ಲಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಅರ್ಧಂಬರ್ಧ ಬೇಯೋ ತನಕ ಬಿಡಬೇಕು, ಪೂರ್ತಿ ಅನ್ನನ ಇಲ್ಲಿ ಬೇಯಿಸಬಾರ್ದು. ಒಂದು 50% ಅಷ್ಟು ಮಾತ್ರ ಅನ್ನನ ಬೇಯಿಸಬೇಕಾಗತ್ತೆ. ನೋಡಿ ವೀಕ್ಷಕರೇ, ಇವಾಗ ಸಂಪೂರ್ಣವಾಗಿ ಮಟನು ಬೆಂದಿದೆ. ಇದನ್ನ ನಾನು ಒಂದು ಪಾತ್ರೆಯಲ್ಲಿ ತಕ್ಕೊಂಡು ಇಟ್ಕೊಂಡಿರ್ತೀನಿ. ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದಾದ ನಂತರ ನಾನು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಟಿರ್ತೀನಿ ಈ ಮಟನ್ನ. ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಮಟನ್ನ ನಾನು ಇಲ್ಲಿ ಪಾತ್ರೆಯಲ್ಲಿ ಬಿಟ್ಟಿರ್ತೀನಿ. ಇವಾಗ ಬನ್ನಿ, ನಾನು ಅರ್ಧಂಬರ್ಧ ಸ್ವಲ್ಪ ಬೇಯಿಸಿರೋಂಥ ಅನ್ನನ ಇಲ್ಲಿ ಲೇಯರ್ನಲ್ಲಿ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಕೇಸರಿ ನೀರಲ್ಲಿ ಮಿಕ್ಸ್ ಮಾಡಿಟ್ಕೊಂಡಿದ್ದೆ, ಅದನ್ನು ಸಹ ಇಲ್ಲಿ ನಾನು ಹಾಕೋತಾ ಇದ್ದೀನಿ ಕಲರ್ಗೆ. ನೋಡಿ, ಕೇಸರಿ ನೀರನ್ನ ಇಲ್ಲಿ ನಾನು ಹಾಕೋತಾ ಇದ್ದೀನಿ. ನೋಡಿ, ಇವಾಗ ನಾನು ತೆಗ್ದಿಟ್ಕೊಂಡಿದ್ದೆ ಅನ್ನಲ್ಲ ಮಟನ್ನ, ಅದನ್ನ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲೇ ಸುತ್ತ ಹಾಕೋತಾ ಬರ್ತೀನಿ. ನೋಡಿ, ನಿಧಾನಕ್ಕೆ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಮಟನ್ ಗ್ರೇವಿ ಎಲ್ಲಾನು ಇಲ್ಲಿ ಅನ್ನದ ಜೊತೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಅನ್ನನ ಸಂಪೂರ್ಣವಾಗಿ ಬೇಯಿಸಕ್ಕೆ ಹೋಗಬಾರ್ದು, ಅರ್ಧಂಬರ್ಧ ಬೇಯಿಸ್ಕೋಬೇಕು. ಹಾಗೆ ನಾನು ಸ್ಟಾರ್ಟಿಂಗ್ನಲ್ಲಿ ಈರುಳ್ಳಿನ ರೋಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಎಣ್ಣೆನಲ್ಲಿ. ತುಂಬಾನೇ ಡೀಪಾಗಿ ಫ್ರೈ ಮಾಡಿಟ್ಟಿದ್ದ ಈರುಳ್ಳಿನ ಇಲ್ಲಿ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ, ಪುದೀನ ನೋಡಿ ಎಲ್ಲ ಕಡೆನೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಾದ ನಂತರ ಮತ್ತೊಂದು ರೌಂಡು ಅನ್ನನ ಇಲ್ಲಿ ನಾವು ಹಾಕೋಬೇಕಾಗತ್ತೆ. ಸ್ವಲ್ಪ ಸ್ವಲ್ಪನೇ ನೀಟಾಗಿ ಹಾಕೋಬೇಕಾಗತ್ತೆ. ನೋಡಿ, ಮತ್ತೆ ಅದೇ ಪ್ರೊಸೀಜರ್, ಕೇಸರಿ ನೀರನ್ನ ಇಲ್ಲಿ ಹಾಕೋತಾ ಇದ್ದೀನಿ. ಅದಾದ ನಂತರ ಸ್ವಲ್ಪ ಪ್ರಮಾಣದಲ್ಲೇ ಮತ್ತೆ ಮಟನ್ನು ಗ್ರೇವಿ ಎಲ್ಲ ಅನ್ನಕ್ಕೆ ಮಿಕ್ಸ್ ಆಗೋ ಥರ ನಾನು ಹಾಕೋತಾ ಇದ್ದೀನಿ. ನೋಡಿ, ಹಾಕೊಂಡಿದ್ದೀನಿ. ಇವಾಗ ಮತ್ತೆ ನೀಟಾಗಿ ರೋಸ್ಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಇಲ್ಲಿ ನಾನು ಸುತ್ತ ಹಾಕೋತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಪುದೀನ ನೋಡಿ, ಇದೇ ಥರ 2 ಟೈಮ್ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಒಂದು ಲೇಯರ್ ಆಯಿತು, ಸೆಕೆಂಡ್ ಒಂದು ಲೇಯರ್ ಆಯಿತು. ಇವಾಗ ಮುಚ್ಚಿಬಿಡೋಣ. ಸ್ವಲ್ಪ ಪ್ರಮಾಣದಲ್ಲಿ ಅನ್ನ ಸೀದೋಗಬಾರ್ದು ಕೆಳಗಡೆ ಅಂದ್ಬಿಟ್ಟು ನಾನು ನೀರನ್ನ ಹಾಕೋತಾ ಇದ್ದೀನಿ. ಅನ್ನ ಸೀದೋಗೋ ಚಾನ್ಸಸ್ ಇರುತ್ತೆ, ಹಾಗಾಗಿ 1 ಟೀ ಲೋಟದಷ್ಟು ನೀರು ಹಾಕಿ ಇಲ್ಲಿ ಕ್ಯಾಪ್ನ ಕ್ಲೋಸ್ ಮಾಡ್ಕೊಂಡ್ಬಿಡೋಣ. ಸ್ವಲ್ಪ ಹೊತ್ತು ಬಿಟ್ಟಾದ ನಂತರ ನೋಡಿ, ಮಟನ್ ದಮ್ ಬಿರಿಯಾನಿ ರೆಡಿಯಾಗಿದೆ. ಇವಾಗ ನಾವು ಪಾತ್ರೆಗೆ ಸ್ವಲ್ಪ ಹಿಟ್ಟನ್ನ ಹಾಕೊಳ್ಳೋಣ. ನಾನು ಮೊದಲೇ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆ ಹಿಟ್ಟನ್ನ ಪಾತ್ರೆ ಸುತ್ತ ಹಾಕೋತಾ ಇದ್ದೀನಿ. ಗಾಳಿ ಎಲ್ಲೂ ಹೋಗಬಾರ್ದು, ದಮ್ಮಲ್ಲೇ ಬೇಯಬೇಕು ಅನ್ನೋ ಕಾರಣಕ್ಕೆ ನಾನಿಲ್ಲಿ ಹಿಟ್ಟನ್ನ ಸುತ್ತ ಹಾಕೊಂಡು ಕ್ಯಾಪ್ನ ಕ್ಲೋಸ್ ಮಾಡಿದ್ದೀನಿ. ನೋಡಿ, ಕರೆಕ್ಟಾಗಿ ಕ್ಯಾಪ್ ಕ್ಲೋಸ್ ಆದಮೇಲೆ ಒಂದು ರುಬ್ಬೋ ಕಲ್ಲನ್ನು ನಾನು ಇಲ್ಲಿ ಇಡ್ತಾ ಇದ್ದೀನಿ. ಸ್ಟೀಮಲ್ಲೇ ನೀಟಾಗಿ ಬೆಂದಿರುತ್ತೆ, ಹಾಗಾಗಿ ನಾನಿಲ್ಲಿ ರುಬ್ಬೋ ಕಲ್ಲನ್ನು ಇಟ್ಟಿದ್ದೆ. ಇವಾಗ ಬನ್ನಿ
ಕ್ಯಾಪ್ನ ಓಪನ್ ಮಾಡಿ ನೋಡೋಣ. ಈಗ 100% ಅನ್ನ ಆಗಿದೆ ವೀಕ್ಷಕರೇ. ಆವಾಗಲೇ ನಾನು ಅರ್ಧ ಬೇಯಿಸಿದ್ದೆ ಅನ್ನ, ಅದನ್ನೇ ನಾನು ಇಲ್ಲಿ ಹಾಕೊಂಡಿದ್ದೆ. ಇವಾಗ ಸ್ವಲ್ಪ ಒಂದು 10 ನಿಮಿಷ ಬೇಯಕ್ಕೆ ಇಟ್ಟಿರೋದಕ್ಕೆ ಪೂರ್ತಿ ನೀಟಾಗಿ ಬೆಂದಿದೆ ನೋಡಿ. ನೋಡಿ, ರುಚಿ ರುಚಿಯಾದಂತಹ ಸ್ವಾದಿಷ್ಟವಾದಂತಹ ಮಟನ್ ದಮ್ ಬಿರಿಯಾನಿ ರೆಡಿಯಾಗಿದೆ. ನೀವು ಮಾಡಿ, ತುಂಬಾನೇ ಚೆನ್ನಾಗಿರುತ್ತೆ. ಒಂದು ತಟ್ಟೆಗೆ ಇವಾಗ ಸರ್ವ್ ಮಾಡ್ಕೋತೀನಿ. ನೋಡಿ, ಈರುಳ್ಳಿ, ಸೌತೆಕಾಯಿ, ದಮ್ ಬಿರಿಯಾನಿ ಇದಿಷ್ಟಿದ್ರೆ, ಸ್ವಲ್ಪ ಲಿಂಬೆಹಣ್ಣಿದ್ರೆ ತುಂಬಾನೇ ತಿನ್ನಕ್ಕೆ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ, ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ನನಗಂತೂ ತುಂಬಾನೇ ಚೆನ್ನಾಗಿತ್ತು, ನಾನು ಟೇಸ್ಟ್ ಮಾಡಿದ್ದೆ. ನೀವು ಟ್ರೈ ಮಾಡಿ, ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ. ನಿಮ್ಮ ಸಹಕಾರ ಪ್ರೋತ್ಸಾಹ ನಮ್ಮ ಮೇಲೆ ಯಾವಾಗಲೂ ಇರಲಿ. ನೋಡಿ, ಕ್ಲೀನಾಗೆ ಬೆಂದಿದೆ ದಮ್ ಬಿರಿಯಾನಿ. ಧನ್ಯವಾದಗಳು.